ಮನೆ ಮಗಳ ಮದುವೆಗೆ ಹೆತ್ತವರು ಹತ್ತಾರು ಕನಸು ಕಟ್ಕೊಂಡಿದ್ರು. ಹೀಗಾಗಿಯೇ ಅದ್ಧೂರಿ ನಿಶ್ಚಿತಾರ್ಥ ಮಾಡೋದಕ್ಕೆ ಮುಂದಾಗಿದ್ರು. ಆದರೆ ಬೆಳಿಗ್ಗೆ ನಿಶ್ಚಿತಾರ್ಥ ನಡಿಬೇಕಿರುವಂತ ಹೊತ್ತಲ್ಲೇ ಮಗಳು ರಾತ್ರೋರಾತ್ರಿ ಮನೆ ಬಿಟ್ಟಿದ್ದಾಳೆ. ರಾತ್ರಿ 2:30 ಸುಮಾರು ಬಂದಕಿನ ಹೆಂಗೆ ಮಾಡಿ ಕರ್ಕೊಂಡು ಯಾರು ತಲೆಯಾಗಿ ತುಂಬಿ ಕರ್ಕೊಂಡು. ಬೆಳಿಗ್ಗೆ ನಿಶ್ಚಿತಾರ್ಥ, ರಾತ್ರಿಯೇ ಮನೆ ಬಿಟ್ಟ ಮಗಳು. ಹಾವೇರಿಯಲ್ಲಿ ಹೊತ್ತಿದೆ ಲವ್ ಜಿಹಾದ್ ಕಿಚ್ಚು. ಬೆಳಗಾದ್ರೆ ಮಗಳ ನಿಶ್ಚಿತಾರ್ಥ. ಹೀಗಾಗಿ ಇಡೀ ಮನೆಯಲ್ಲಿ ಸಂಭ್ರಮ ಮನೆ ಮಾಡಿತ್ತು. ಸಂಬಂಧಿಕರೆಲ್ಲ ಬೆಳಿಗ್ಗೆ ಬರ್ತಾರೆ. ಹುಡುಗನ ಕಡೆಯವರಿಗೆ ಯಾವುದೇ ತೊಂದರೆ ಆಗದಂತೆ ನೋಡ್ಕೊಳ್ಬೇಕು ಅಂತೆಲ್ಲ ಹತ್ತಾರು ಲೆಕ್ಕಾಚಾರ ಹಾಕ್ಕೊಂಡಿದ್ರು. ಮಗಳ ಹೆತ್ತವರಂತೂ ಸರಿಯಾಗಿ ನಿದ್ದೆಯೇ ಮಾಡಿರಲಿಲ್ಲ. ಮಗಳಿಗೆ ಮದುವೆ ನಿಶ್ಚಯವಾಗುತ್ತೆ ಅಂತ ಏನೇನೋ ಕನಸು ಕಂಡಿದ್ರು. ಆದ್ರೆ ಬೆಳಗಾಗೋದ್ರೊಳಗೆ ಎಲ್ಲವೂ ಅಲ್ಲೋಲ ಕಲ್ಲೋಲವಾಗಿದೆ. ನಿಶ್ಚಿತಾರ್ಥಕ್ಕೆ ರೆಡಿಯಾಗಬೇಕಿದ್ದ ಹೆಣ್ಮಗಳೇ ಕಣ್ಮರೆಯಾಗಿದ್ದಾಳೆ. ಎಲ್ಲರೂ ನಿದ್ದೆಗೆ ಜಾರ್ತಿದ್ದಂತೆ ಇಬ್ರಾಹಿಂ ಅನ್ನೋ ಪ್ರಿಯಕರನ ಜೊತೆ ಮನೆ ಬಿಟ್ಟು ಎಸ್ಕೇಪ್ ಆಗಿದ್ದಾಳೆ ಅನ್ನೋ ಆರೋಪ ಕೇಳಿ ಬರ್ತಿದೆ. ರಾಜ್ಯದಲ್ಲಿ ಲವ್ ಜಿಹಾದ್ ಕೇಸ್ಗಳು ದಿನೇ ದಿನೇ ಹೆಚ್ಚಾಗ್ತಿವೆ. ಅನ್ಯಕೋಮಿನ ಯುವಕರು ಹಿಂದೂ ಯುವತಿಯರನ್ನೇ ಟಾರ್ಗೆಟ್ ಮಾಡಿ ಲವ್ ಜಿಹಾದ್ ಬಲೆ ಬೀಸ್ತಿದ್ದಾರೆ ಅನ್ನೋ ಆರೋಪಗಳು ಕೇಳಿ ಬರ್ತಾನೇ ಇವೆ. ಮೊನ್ನೆವರೆಗೂ ಹುಬ್ಬಳ್ಳಿಯಲ್ಲಿ ಇದೇ ದೊಡ್ಡ ಹಂಗಾಮ ಎಬ್ಬಿಸಿತ್ತು. ಇದರ ಬೆನ್ನಲ್ಲೇ ಈಗ ಹಾವೇರಿಯಲ್ಲೂ ಲವ್ ಜಿಹಾದ್ ಆರೋಪ ಸದ್ದು ಮಾಡುತ್ತಿದೆ. ನಿಶ್ಚಿತಾರ್ಥದ ಸಂಭ್ರಮದಲ್ಲಿರಬೇಕಿದ್ದ ಕುಟುಂಬಕ್ಕೆ ಮಗಳೇ ಬಿಗ್ ಶಾಕ್ ಕೊಟ್ಟು ಹೋಗಿದ್ದಾಳೆ. ಬೆಳಗಾದ್ರೆ ನಿಶ್ಚಿತಾರ್ಥ ನಡೀಬೇಕಿತ್ತು, ಅಷ್ಟರೊಳಗೆ ಮನೆ ಮಗಳು ಹೆತ್ತವರ ಕನಸಿಗೆ ಕೊಳ್ಳಿ ಇಟ್ಟು ಹೋಗಿದ್ದಾಳೆ. ಈ ಹೆಣ್ಣುಮಗಳ ಹೆಸರು ಶಂಕರಮ್ಮ ಅಂತ. ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಶಂಕರಿಕೊಪ್ಪದ ನಿವಾಸಿ. ಬಿಕಾಂ ಓದ್ತಿದ್ದ ಶಂಕರಮ್ಮ ಅಕ್ಕಿಯಾಲೂರಿನಲ್ಲಿ ಕೆಲಸ ಮಾಡುತ್ತಿದ್ದಳು. ಮಗಳಿಗೆ ಮದುವೆ ಮಾಡಬೇಕು ಅಂತ ಹೆತ್ತವರು ಹತ್ತಾರು ಕನಸು ಕಟ್ಕೊಂಡಿದ್ರು. ಹೀಗಾಗಿ ಮಗಳಿಗೆ ಕೇಳಿಯೇ ಮದುವೆ ನಿಶ್ಚಯಕ್ಕೆ ಮುಂದಾಗಿದ್ರು. ಹೆತ್ತವರು ಕೇಳಿದಾಗ ಮಗಳು ಕಮಕ್ಕಿಮಿಕ್ ಅಂದಿರಲಿಲ್ಲ. ತಂದೆ ತಾಯಿ ಮುಂದೆ ತಲೆ ಆಡಿಸಿದವಳು ಬಿಗ್ ಶಾಕ್ ಕೊಟ್ಟು ಹೋಗಿದ್ದಾಳೆ. ಇವತ್ತು ನಿಶ್ಚಿತಾರ್ಥ ಫಿಕ್ಸ್ ಮಾಡಿದ್ದ ಹೆತ್ತವರು ಮೇ 11ರಂದು ಮದುವೆಗೆ ಮುಹೂರ್ತವನ್ನೂ ಇಟ್ಟಿದ್ರು. ಆದ್ರೆ ಮಧ್ಯರಾತ್ರಿ ಮನೆ ಬಿಟ್ಟು ಹೋಗಿದ್ದಾಳೆ. ನನ್ನ ಮಗಳದು ನಾಳೆ ಬೆಳಗ್ಗೆ ಕರೆದು ಎಂಗೇಜ್ಮೆಂಟ್ ಐತ್ರಿ. ನನ್ನ ಮಗಳಿಗೆ ಯಾವ್ದು ಹೊರಗೆ ಹೋಗಿ ಗೊತ್ತಿಲ್ಲರಿ. ನಿನ್ನೆ ರಾತ್ರಿ 2:30 ಸುಮಾರು ಬಂದಕಿನ ಹೆಂಗೆ ಮಾಡಿ ಕರ್ಕೊಂಡು ಹೋಗ್ಯಾರ, ತಲೆಯಾಗಿ ತುಂಬಿ ಕರ್ಕೊಂಡು ಹೋಗ್ಯಾರ ರೀ ಸರ್. ಯಾರು ಕರ್ಕೊಂಡು ಹೋಗ್ಯಾರ? ಸಾಬ್ರು ಅವ್ನು ಕರ್ಕೊಂಡು ಹೋಗ್ಯಾನ ರೀ. ಅವನ ಹೆಸರು ಇಬ್ರಾಹಿಂ ರೀ. ಅವ್ರು ನೆರಗಲ್ಲವ್ರಿ. ನಮ್ಗೆ ಮೊದ್ಲು ಏನು ಗೊತ್ತಿಲ್ಲರಿ ಸರ. ನನಗೆ ನನ್ನ ಮಗಳು ಹೊರಸ್ಲಾ ಬಿಟ್ಟು ನಾವು ಹೊರಗೆ ಕಳಿಸಿಲ್ರಿ ಸರ್. ನಾನು ಎದಕ್ಕೂ ಕಳಿಸಿಲ್ರಿ. ಶಂಕರಮ್ಮನ ತಲೆಕೆಡಿಸಿದ್ದು ನರೇಗಲ್ ಗ್ರಾಮದ ಇಬ್ರಾಹಿಂ ಅನ್ನೋ ಆರೋಪ ಕೇಳಿ ಬರ್ತಿದೆ. ಪ್ರೀತಿ ಪ್ರೇಮದ ಹೆಸರಲ್ಲಿ ನಮ್ಮ ಮಗಳ ತಲೆ ಕೆಡಿಸಿದ್ದಾನೆ. ಇದೊಂದು ವ್ಯವಸ್ಥಿತ ಲವ್ ಜಿಹಾದ್ ಸಂಚು ಅಂತ ಹೆಣ್ಣೆತ್ತವರು ಹಾಗೂ ಹಿಂದೂಪರ ಸಂಘಟನೆಗಳು ಆರೋಪ ಮಾಡ್ತಿವೆ. ನಿಶ್ಚಿತಾರ್ಥದಲ್ಲಿ ಅವಳಿಗೆ ಯಾವ ರೀತಿಯ ಒತ್ತಾಯನೋ ಅಥವಾ ಆಶೆನೋ ಅಥವಾ ಬೆದರಿಕೆನೋ ಏನು ನಡೆದಿದೆ ಅಂತನ್ನುವಂಥದ್ದು ಇದು ತನಿಖೆ ಮೂಲಕ ಗೊತ್ತಾಗಬೇಕು. ಇನ್ನು ಬ್ಲ್ಯಾಕ್ ಮ್ಯಾಜಿಕ್ ಕೂಡ ಮಾಡ್ತಾರೆ ಅವರು. ಸೊ ಇಂಥ ಸಂದರ್ಭದಲ್ಲಿ ರಾತ್ರಿ 12 ಗಂಟೆಗೆ ಹಿಂದಿನ ಬಾಗಿಲಿನಿಂದ ಅವಳನ್ನು ಕರ್ಕೊಂಡು ಹೋಗ್ತಾನಂದರೆ ನಾನು ಹೇಳೋ ಇದಕ್ಕೆ ನೀವು ಕೋರ್ಟು, ಪೊಲೀಸ್ ಸ್ಟೇಷನು, FIR ಆಗಬಾರ್ದು, ಎನ್ಕೌಂಟರ್ ಮಾಡಬೇಕು. ಅವರಪ್ಪ ಇದ್ದರು, ಅವ್ರ ಮಮ್ಮಿ ಅವರೆಲ್ಲ ಇದ್ದರು. ನಾವು ಕೇಳಿದ್ವಿ ರೀ. ಅವ್ರು ಫಸ್ಟಿಗೆ ರಾಣೆಬೆನ್ನೂರಾಗ ಅದಾರ ಅಂದ್ರು. ಆಮೇಲೆ ರಾಣೆಬೆನ್ನೂರಾಗ ಅದಾರ ಅನ್ನತ್ಲೆ ನಾವು ಹಂಗಂದ್ರೆ ಇದ್ರೆ ಕರೆಸಿಬಿಡ್ರಿ, ಸುಮ್ಮನೆ ಅವ್ರಿಗೆ ಇದು ಆಗಬಾರ್ದು, ತೊಂದರೆ ಆಗಬಾರ್ದು, ಹುಡುಗಿದು ಎಂಗೇಜ್ಮೆಂಟ್ ಐತಿ ಅಂತ ಅಂದ್ವಿ ಅನ್ನತ್ಲೆ. ಆಮೇಲೆ ಅವರು ಏನಂದ್ರೆ ಸಡನ್ಲಿ ಇಲ್ಲ ನಮ್ಗೆ ಗೊತ್ತಿಲ್ಲ ಅಂದ್ರೆ. ಆಮೇಲೆ ನೀವು ಬೇರೆ ಕ್ಯಾಸ್ಟ್ನರು ನಾವು ಹೆಂಗೆ ಇದು ಮಾಡೋಕ್ಕಾಗತ್ತಿ ಅಂತಂದೇಳಿ ನಮಗೆ ಹೆದರಿಸಿದೆ. ದಿಕ್ಕು ಕಾಣದಂತಾಗಿರೋ ಕುಟುಂಬಸ್ಥರು ಅಡೂರು ಪೊಲೀಸ್ ಠಾಣೆಯಲ್ಲಿ ಮಿಸ್ಸಿಂಗ್ ಪ್ರಕರಣ ದಾಖಲಿಸಿದ್ದಾರೆ. ಒಟ್ನಲ್ಲಿ ಮಗಳ ನಿಶ್ಚಿತಾರ್ಥವನ್ನ ಅದ್ಧೂರಿಯಾಗಿ ಮಾಡಬೇಕು ಅಂದ್ಕೊಂಡವರ ಕನಸಿಗೆ ಮಗಳೇ ಕೊಳ್ಳಿ ಇಟ್ಟಿದ್ದು ದುರಂತ. ನಾಗರಾಜ್ ಮಾಕಾಪೂರು, ನ್ಯೂಸ್ 18 ಕನ್ನಡ, ಹಾವೇರಿ.